ಹಾಡು ಅದು ಮಾಡಿ ಹೋಗೋ ಮುನ್ನ ಚಂದಿರನ ಮೌನ ಮುರಿವಂತೆ ಹಾಡು ಅವ ಜಾರಿ ಹೋಗು ಮುನ್ನ ಹೇ ಮೌನ ಹೇ ಹೇ ಮೌನ ನೀ ಕಾಡಬೇಡ ನನ್ನ ನೀ ಮಾತನಾಡು ಎನ್ನ ಹೆಸರನ್ನು ಬರೆಯುವೆಯ ಈ ಭೂಮಿ ಗಂಧ ಈ ಭಾವ ಬಂದ ಎಂದೆಂದು ಉಳಿಯದೇನು ನಿನಗೆಂದೆ ನಾನು ವಾಯುವಾಗ ನೀ ಬಂದು ಹೋದೇನು ಆಯುವೆಯ ಒಲವಿನ ಚಿಹ್ನೆಗಳ ಅಳಿಸದೆ ಉಳಿಸುವೆಯ ಅಥವಾ ನೋವುಗಳ ಕಣ್ಣು ತಪ್ಪಿಸುತ್ತ ಸಹಿಸುವೆಯ ಆಕಾಶದಲ್ಲಿ ತಾರೆಗಳ ಜಾತ್ರೆ ಚಂದಿರನ ಬೆಳ್ಳಿ ತೇರು ಈ ಲೋಕ ತನ್ನ ಪಾಡಲ್ಲಿ ತಾನು ನನ್ನವರು ಇಲ್ಲಿ ಯಾರು ಕೃಷ್ಣ ಹಾಯ್ ತಗೋ ಸ್ವೀಟು. ಹೋಯ್ ಏನು ಬೆಳಿಗ್ಗೆನ ನನ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಹೌದಾ? ಹುಬ್ಳಿ ಹಾಸ್ಪಿಟ್ಲಲ್ಲಿ. ನಾನು ನಾಳೆನೇ ಹೊರಡಬೇಕು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್. ಈ ವಿಷಯ ನಿಮ್ಮ ತಾಯಿಗೆ ಹೇಳಿದ್ಯಾ? ಇಲ್ಲ, ವಿಷಯ ಗೊತ್ತಾದ ತಕ್ಷಣ ಫಸ್ಟ್ ನಿನಗೆ ಹೇಳಬೇಕು ಅಂತ ನಾನು ಓಡ್ ಬಂದೆ. ಮೊದಲು ಅಮ್ಮ, ಆಮೇಲೆ ಬೇರೆಯವರು. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನಾನು ಬರ್ತೀನಿ. ಕೆಳಗಡೆ ಪೂಜಾ ಇರ್ತಾಳೆ, ಅವಳಿಗೂ ಸ್ವೀಟ್ ಕೊಡ್ತಾ ಇರೋ. ನಾನು ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀನಿ. ಓಕೆ? ಸರಿ. ಹಾಯ್ ಪೂಜಾ. ಹಾಯ್. ಸ್ವೀಟ್ ತಗೋ. ಏನು ಸ್ಪೆಷಲು? ನನಗೆ ಕೆಲಸ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೇ ರಾಮ್, ಸ್ವೀಟ್ ತಗೊಳ್ಳಿ. ನನಗೆ ಬೇಡ. ಯಾಕೆ? ಶುಗರ್ ಕಂಪ್ಲೇಂಟು.
ಏನಾದ್ರೂ ಖಾರ ತಂದ್ಕೊಡ್ಲಾ? ಅದು ಬೇಡ. ಯಾಕೆ? ಫೈಲ್ಸ್ ಕಂಪ್ಲೇಂಟ್. ಎರಡೂ ಅಲ್ಲ, ಅವನಿಗೆ ಹುಡುಗಿರ್ ಪ್ರಾಬ್ಲಮ್ ಅಲ್ವೇನಾ? ಅದು ನನಗಲ್ಲ, ತಮಗೆ. ಇಬ್ರು ಬ್ಯಾಚುಲರ್ಸ್, ಯಾರಿಗಿದ್ರು ತಪ್ಪಿಲ್ಲ ಅಲ್ವಾ ಪೂಜಾ? ಅಂಜಲಿ ಹೊರಡೋಣ. ಬಾಯ್ ಬಾಯ್ ಬಾಯ್. ಅದೇನು ಮೋಡಿ ಮಾಡಿದಾಳೋ ಏನು, ಅದಕ್ಕೆ ದೊಡ್ಡವ್ರು ಹೇಳೋದು ಹೆಣ್ಣು ಮಾಯೆ ಅಂತ. ನಿನ್ನ ಉಪಕಾರನ 7 ಜನ್ಮಕ್ಕೂ ಮರೆಯಕ್ಕಾಗಲ್ಲ ಕೃಷ್ಣ. ಅಮ್ಮ ಬಿಡ್ತು ಅನ್ನಿ. ಮಾತಿಗೆ ಹತ್ತಿರವಾದವ್ರಿಗೆ ಮಾಡೋದು ಉಪಕಾರ, ಮನಸ್ಸಿಗೆ ಹತ್ತಿರವಾದವ್ರಿಗೆ ಮಾಡೋದು ಕರ್ತವ್ಯ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ, ಉಪಕಾರ ಅಲ್ಲ. ನಾಳೆ ಟ್ರೈನ್ ಎಷ್ಟು ಗಂಟೆಗೆ? ಸಂಜೆ 4 ಗಂಟೆಗೆ. ನಾನು ಈಗಲೇ ಹೋಗಿ ರಿಸರ್ವೇಷನ್ ಮಾಡಿಸ್ತೀನಿ. ಲಗೇಜ್ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿರಿ, ನಾನು ಟ್ಯಾಕ್ಸಿ ತೊಗೊಂಬರ್ತೀನಿ. ಬರ್ತೀನಿ. ಅಂಜಲಿ, ಇನ್ನು ಯಾಕಮ್ಮ ಮುಚ್ಚಿಡ್ತಾ ಇದೀಯಾ? ನಿನ್ನ ಮನಸ್ಸಿನ ತುಂಬ ಕೃಷ್ಣನೇ ಇದ್ದಾನೆ ಅಂತ ನನಗೆ ಗೊತ್ತು. ಅವನಿಗೆ ಹೇಳ್ಬಿಡಮ್ಮ. ಪ್ರತಿ ಕ್ಷಣನೂ ಅವನಿಗೆ ಹೇಳಬೇಕು ಅಂತಾನೆ ನಾನು ಅನ್ಕೋತೀನಮ್ಮ. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಾಕ್ಷಿ ನನ್ನನ್ನು ತಡೀತಾ ಇದೆಯಮ್ಮ. ಯಾಕಮ್ಮ ಮನಸ್ಸಾಕ್ಷಿ ತಡಿಬೇಕು ಅಂಜಲಿ? ಎಲ್ಲ ಗೊತ್ತಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೃಷ್ಣ ನಿನ್ನ ಡಾಕ್ಟ್ರು ಓದಿಸ್ಲಿಲ್ವಾ? ಇಷ್ಟು ವರ್ಷ ನಮ್ಮನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಲಿಲ್ವಾ? ಅವನ ಮನಸ್ಸಿನ ತುಂಬಾನು ನೀನೇ ಇದೆಯಾ ಅಂಜಲಿ. ಇಲ್ಲದೆ ಹೋಗಿದ್ರೆ ಇಷ್ಟು ವರ್ಷದಲ್ಲಿ ಅವನು ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದಿತ್ತಲ್ಲ. ನೀನೇ ಹೇಳಲಿ ಅಂತ ಅವನು ಕಾಯ್ತಾ ಇದ್ದಾನೆ. ಮೊದಲು ನೀನು ಹೇಳು, ಆಮೇಲೆ ನೋಡು ಅವನು ಎಷ್ಟು ಸಂತೋಷ ಪಡ್ತಾನೆ ಅಂತ. ಸರಿಯಮ್ಮ. ಇಷ್ಟು ದಿನ ಸುಮ್ಮನೆ ಇದ್ದು ಇವಾಗ ಬಂದು ಅಳ್ತಾ ಕೂತಿದೆಯಲ್ಲ, ಅವನ ಹತ್ರ ಹೇಳೋದಕ್ಕೆ ಸಂಕೋಚ ಆದ್ರೆ ನನ್ನ ಹತ್ರನಾರು ಬಂದು ಹೇಳ್ಬೋದಾಗಿತ್ತಾನೆ. ಒಂದ್ಸಲ ಹೇಳಿ ಅವನ ಕತೆ ಕೇಳಿದ್ಮೇಲೂ ಪದೇ ಪದೇ ಅದನ್ನೇ ಹೇಳಿದ್ರೆ ಅವನಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ಇವತ್ತಲ್ಲ ನಾಳೆ ಅವನೇ ಹೇಳ್ತಾನೆ ಅಂತ ಕಾದೆ. ಆದ್ರೀಗ ಇಷ್ಟು ದಿನ ಅವನು ಒಳ್ಳೆತನನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು, ಈಗ ಬಿಡ್ತಾಳ?